ಎದುರ ಬಂದ್ರೆ ವೈರಿ ಬಂದ್ರೆ ಮಾತಾಡಬೇಕು. ಆ ಮಾತನ್ನು ಮಾತಾಡಿದ್ರು ಬಾಲಚಂದ್ರ ಜಾರಕಿಹೊಳಿ ಅವರು. ಅಂದ್ರೆ ಅದಕ್ಕೆ ಉತ್ತರ ಇವ್ರು ಕೊಟ್ಟಿದ್ದಾರೆ. ಈಗ ನಾವು ಇನ್ನು ಹುಕ್ಕೇರಿಯನ್ನು ಬಿಡೋದಿಲ್ಲ, ಆ ಭಾಗದ ಜನರ ಜೊತೆ ನಾವಿದ್ದೀವಿ, ನಮಗೆ ಬೇಗ ನಿಂತಂಥ ಜನರ ಜೊತೆಗೆ ನಾವು ಅವ್ರಿಗೆ ಬೆನ್ನಿಗೆ ನಿಲ್ತೀವಿ, ಬಿಟ್ಟು ಓಡಿ ಹೋಗೋದಿಲ್ಲ. ನಾವು ಹೇಡಿಗಳಲ್ಲ, ರಣರಂಗದಲ್ಲಿ ಇದ್ದು ಯುದ್ಧ ಮಾಡೋರು, ರಾಜಕೀಯ ರಣರಂಗದಲ್ಲೇ ಇಲ್ಲಿ ಹೊಡೆದಾಟಲ್ಲ ಮತಗಳನ್ನು ತೊಗೊಂಡು ಮನಃಪರಿವರ್ತನೆ ಮಾಡ್ತೀವಿ, ಒಳ್ಳೆಯ ರಾಜಕೀಯ ಮಾಡ್ತೀವಿ. ಜೊತೆಗೆ ಈ ಭಾಗದ 37 PKPSಗಳ ನಮಗೇನು ಮತ ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ DCC ಬ್ಯಾಂಕ್ನಿಂದ ಏನೋ ಬಂದರೂ ರಾಜೇಂದ್ರ ಪಾಟೀಲ್ ಮೂಲಕ ನಾವು ಸಮಸ್ಯೆಗಳನ್ನು ಸಾಲ್ವ್ ಮಾಡ್ತೀವಿ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಹುಕ್ಕೇರಿ ಇನ್ನು ನಾವು ಬಿಡೋದಿಲ್ಲ ಅನ್ನೋದು ಸ್ಪಷ್ಟ. ಇದರಿಂದ ಸಹಜದ ಹೇಳುವಂಥ ಅವಶ್ಯಕತೆ ಇಲ್ಲ. ಕತ್ತಿ ವರ್ಷ ಇದಕ್ಕೆ ಪ್ರತ್ಯೇಕತೆ ರಣತಂತ್ರ ಮಾಡಬೇಕಾಗ್ತದೆ. ಇನ್ನು ಒಂದು ವೇಳೆ ಅಲ್ಲಿ ಹೊಂದಾಣಿಕೆ ಮಾಡಿಕೊಳ್ತೇನಪ್ಪ ಅಂತಂದ್ರೆ ಒಂದು ರೀತಿ ಏನಪ್ಪ ಅಂದ್ರೆ ಪೂರ್ತಿಯಾಗಿ ಶರಣಾದಂಗೆ ಆಗ್ತದೆ. ಆದರೆ ಅದನ್ನು ಅವ್ರು ಎಂದೂ ಒಪ್ಪಲಿಕ್ಕಿಲ್ಲ. ಅವ್ರ ಬಾಡಿ ಲ್ಯಾಂಗ್ವೇಜ, ಅವ್ರ ವಿಚಾರಗಳನ್ನು ನೋಡಿದಾಗ, ಅವರ ಅಟ್ಯಾಕ್ಗಳು ನೋಡಿದಾಗ, ಸ್ವಲ್ಪ ಆವೇಶದ ಗುಣಗಳು ನೋಡಿದಾಗ ಮೋಸ್ಟ್ಲಿ ಅವರ ಇದಕ್ಕೆ ಪ್ರತಿತಂದ್ರೆ ಹೆಣದ ಹೆಣಿತಾರೆ ಅನ್ನೋದು ಅಷ್ಟು ಸತ್ಯದ. ಇರಲಿ, ಏನು ಮಾಡ್ತಾರೆ ಮಾಡಿ ಅವ್ರಿಗೆ ಬಿಟ್ಟಂಥ ವಿಷಯ. ಬಟ್ ಅವರು ಅದು ಸುಲಭ ಇಲ್ಲ. ಅವರು ಇನ್ನು ಮತ್ತು ಈಗಾಗಲೇ ಸ್ವತಃ ಬಾಲಚಂದ್ರ ಜಾರಕಿಹೊಳಿ ಅವ್ರ ಬಾಯಲ್ಲಿ ಕೆಲವೊಂದಿಷ್ಟು ಮಾತುಗಳು ಬಂದು ನಾವು ಮಾತಾಡಿದಾಗ ಮಾಡಿ ತೋರಿಸಿದ್ದೀವಿ. ನಾಗರಮುನ್ನೋಡೆಲ್ಲ ಬರ್ತೀವಿ ಗೆಲ್ತೀವಿ 13 ಅಂತೇಳಿ DCC ಗೆದ್ದಿದ್ದೀವಿ. ಅವರು ತಮ್ಮ ಹುಕ್ಕೇರಿ ಕ್ಷೇತ್ರದಲ್ಲಿ ಗೆದ್ದಿರ್ಬೋದು ಸಣ್ಣದ ಅಂತ ಹೀರೋಲಿ ಒಂದಿಷ್ಟು ಮಾತಾಡಿದರು. ಸಾಲದಿರಲಿ ದೊಡ್ಡದಿರಲಿ ಗೆಲುವ. ಆದರೆ DCC ನಾವು ಗೆದ್ದು ತೋರಿಸಿದ್ವಿ. ಅವ್ರು ತೋರಿಸಿದ್ದಾರೆ, ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಜೊಲ್ಲೆಯವ್ರನ್ನ ಅಧ್ಯಕ್ಷ ಮಾಡೋದು ಯಶಸ್ವಿಯಾಗಿದ್ದಾರೆ, ಅದು ಸತ್ಯದ.